ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಏನು ಇವತ್ತು ನಿಂತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ಕೊಂಡಿರ್ತೀರಲ್ಲ. ಯಾಕಂದರೆ ಲಾಂಗ್ ಟೈಮಿಂದ ಬರೀ ನನ್ನ ಸಿಟ್ಟಿಂಗ್ ವೀಡಿಯೋನೇ ಆಯಿತು. ಬಿಕಾಸ್ ನಾನು ಎಲ್ಲೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಇರೋ ವೀಕೆಂಡಲ್ಲಿ ಯಾಕೋ ಹೊರಗಡೆನೇ ಹೋಗೋಕ್ಕಾಗ್ತಿಲ್ಲ. ಇವತ್ತು ಕೂಡ ಹೆವಿ ಕೋಲ್ಡ್ ಇದೆ. ಸ್ಟಿಲ್ ಹೊರಗಡೆ ಹೋದರೆ ಸಂಡೇನೇ ಹೋಗೋಕ್ಕೆ ಸಾಧ್ಯ ಅಂತ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಒಬ್ವಿಯಸ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ರತ್ನಮ್ ಸಿಲ್ಕ್ ಅನ್ನೋದಕ್ಕೆ ನಮ್ಮ ಮನೆಯವ್ರು ಹೋಗಿದ್ದು, ನಾನು ಇವತ್ತು ಹೋಗಿಲ್ಲ ಅಂತ. ಸೊ ಇವತ್ತು ಅಲ್ಲಿಗೆ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಒಂದೇ ಜಾಗಕ್ಕೆ ಹೋಗ್ತೀವಿ ಇಲ್ಲ ನೆಕ್ಸ್ಟ್ ಬೇರೆ ಜಾಗಕ್ಕೂ ಹೋಗ್ತೀವಿ, ನಮಗೂ ಕನ್ಫರ್ಮಾಗಿ ಗೊತ್ತಿಲ್ಲ. ಬಟ್ ಅಲ್ಲಿ ಕಲೆಕ್ಷನ್ದು ವಿಡಿಯೋ ಅಲ್ಲೋ ಇದ್ದರೆ ಪಕ್ಕಾ ತೋರಿಸ್ತೀನಿ. ವಿಡಿಯೋ ಅಲ್ಲೋ ಇಲ್ಲ ಅಂದರೆ ಆಬ್ವಿಯಸ್ಲಿ ನಾನು ಮನೆಗೆ ಬಂದಮೇಲೆ ಅದು ಏನು ತೊಗೊಂಡೆ ಅಂತ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೀನಿ. ಹಾಗೆ ಬೇರೆ ಕಡೆನೂ ಹೋಗೋಣ ಅಂದ್ಕೊಂಡಿದ್ದೀವಿ, ಲೈಕ್ ಹಬ್ಬದ ಪರ್ಚೇಸಿಂಗ್. ನೋಡೋಣ ಏನೇನು ತೊಗೊಬರ್ತೀವಿ, ಕನ್ಫರ್ಮಾಗಿ ಗೊತ್ತಿಲ್ಲ. ಸೊ ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ನಾವು ಫಸ್ಟು ಚಿಕ್ಕಪೇಟೆಗೆ ಹೋದ್ರಿ. ಚಿಕ್ಕಪೇಟೆ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಇದು ಫ್ಲೋರಲ್ದು ಕಾಣಿಸ್ತು. ನಿಮ್ಗೆ ಗೊತ್ತಿರುತ್ತೆ, ಇವಾಗ ಇದು ಬಾಗಿಲಿಗೂ ಹಾಕ್ತಾರೆ ಆ್ಯಂಡ್ ಡೆಕೋರೇಷನ್ ಪರ್ಪಸ್ಗೂ ತುಂಬ ಅಂದರೆ ತುಂಬ ಯೂಸ್ ಮಾಡ್ತಾರೆ. ಎಷ್ಟು ಜನ ಇದ್ದರು ಅಂದರೆ ನಿಜ ಎಲ್ಲಿ ಶಾಪ್ಗೆ ಹೋದರೂ ಜಾಗನೇ ಇಲ್ಲ, ಅಷ್ಟು ಜನ ಇದ್ದರು. ಇವತ್ತು ಸಂಡೇ ಆಗಿರೋದ್ರಿಂದ ಮೇ ಬಿ ಎಲ್ಲ ಅಲ್ಲೇ ಇದ್ದರು ಆ್ಯಂಡ್ ಹಬ್ಬ ಕೂಡ ನಿಯರ್ ಇತ್ತಲ್ಲ. ಸೊ ತುಂಬ ಅಂದರೆ ತುಂಬ ಜನ ಇದ್ದರು. ಲೈಕ್ ಫಸ್ಟ್ ಟೈಮ್ ನಂಗೆ ಚಿಕ್ಕಪೇಟೆಯಲ್ಲಿ ಒಂಥರ ರಶ್ ಥರ ಫೀಲ್ ಆಯಿತು. ಸುಮ್ಮನೆ ಹಾಗೆ ಹೋಗ್ತಾ ಇದ್ದಂಗೆ ಒಬ್ಬರು ಅದೇ ಶಾಪವ್ರು ಕರಿತಾ ಇರ್ತಾರಲ್ಲ, ಬನ್ನಿ ಬನ್ನಿ ಅಂತ. ಆ ಥರ ಒಂದು ಶಾಪ್ಗೆ ಹೋದ್ವಿ. ಅಲ್ಲಿ ಇವರು ಸ್ಯಾರಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಈ ಪರ್ಪಲ್ ತೋರಿಸಿದ್ರು. ಬಟ್ ಯಾಕೋ ಅವ್ರು ತೋರಿಸಿದ ಅಷ್ಟು ಮೆಟೀರಿಯಲ್ಸ್ ನಂಗೆ ಇಷ್ಟನೇ ಆಗಿಲ್ಲ. ಆ್ಯಕ್ಚುಲಿ ಇದು ಹೊಸ ಶಾಪ್, ನಾವು ಜನರಲ್ಲಾಗಿ ಹೋಗೋದು ಬೇರೆ ಶಾಪು. ಇವರೇನು ಹೊಸ ಥರ ಅಂದ್ರಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಇದು ತೋರಿಸಿದ್ದು ಯಾವುದು ನನಗೇನು ಅಷ್ಟೇನು ಇಷ್ಟ ಆಗಿಲ್ಲ. ಆ್ಯಂಡ್ ಫಸ್ಟ್ ಒನ್ ಬಂದು ಗ್ರೀನ್ ಕಲರ್ ತೋರಿಸಿದ್ರು. ಲೈಕ್ ಸೀಕ್ವೆನ್ಸ್ ಎಲ್ಲ ಇದ್ದಿದ್ದಕ್ಕೆ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಆಗಲಿ ಎಲ್ಲನೂ. ಬಟ್ ಇದೇನೋ ನಂಗೆ ಸ್ವಲ್ಪ ರಫ್ ಅಂತ ಅನ್ನಿಸ್ತು, ಅದಕ್ಕೆ ನಾನೇನು ಇದು ತೊಗೋಬೇಕು ಅಂದ್ಕೊಂಡಿಲ್ಲ. ಬಟ್ ಪರ್ಟಿಕ್ಯುಲರಾಗಿ ನನಗೆ ಶಾಪಿಂಗ್ ಮಾಡೋಣ ಅಂತಲೇ ಹೋಗಿದ್ದು. ಬಟ್ ನಾನೇ ಏನು ತೊಗೊಂಡಿಲ್ಲ ಈ ಶಾಪಲ್ಲಿ. ಬಟ್ ಹೆಂಗೂ ಹೋಗಿದ್ನಲ್ಲ, ಸೊ ವಿಡಿಯೋ ಕಂಟಿನ್ಯೂ ಮಾಡಿರೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೀರಿಯಸ್ಲಿ ಬರೋ ಜನ ಎಲ್ಲ ಚಿಕ್ಕಪೇಟೆಯಲ್ಲೇ ಇರೋ ಥರ ಅನ್ನಿಸ್ತಾಯಿತ್ತು ನನಗೆ. ಎಲ್ಲೋದ್ರೂ ಜನ ನಾರ್ಮಲಾಗೆ ಶಾಪಿಂಗ್ ಜಾಸ್ತಿ ಅಲ್ಲಿಗೆ ಹೋಗೋದು. ಬಟ್ ಇವಾಗ ಹಬ್ಬದ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಫ್ರಮ್ ನೆಕ್ಸ್ಟ್ ಇಯರ್ ನಾನು ಹಬ್ಬದ ಟೈಮಲ್ಲಿ ನಿಜ ಸಿಟಿಗೆ ಮಾತ್ರ ಹೋಗೋಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಸ್ಯಾರಿ, ಇದು ಕಲರ್ ಚೆನ್ನಾಗಿದೆ ಅಲ್ವಾ, ಲೈಕ್ ಆನಿಯನ್ ಕಲರು. ಬಟ್ ಇದೇನೋ ಕಾಟನ್ ಥರ ಇತ್ತು ಅಂತ ನಾನೇನು ತೊಗೊಂಡಿಲ್ಲ. ಬಟ್ ಅವ್ರು ತೋರಿಸಿದೆಲ್ಲ ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಲೈಕ್ ನನಗೆ ಒಂದು ಸ್ಯಾರಿ ಇಷ್ಟ ಆಯಿತು ಅಂದರೆ ಅದನ್ನು ಬಿಟ್ಟು ಬರೋಕ್ಕೆ ಇಷ್ಟನೇ ಪಡೋಲ್ಲ, ಅಷ್ಟು ಪರ್ಟಿಕ್ಯುಲರಾಗಿರ್ತೇನೆ. ಬಟ್ ಇವ್ರು ಯಾವ್ದು ತೆಗೆದಾಕಿದ್ರು ನಂಗೆ ಅದರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ, ನನಗೇನು ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ಇದು ಒಂದು ಇಷ್ಟ ಆಯಿತು, ಅಂದರೆ ಮೆಟೀರಿಯಲ್ ಒಂದು ಇಷ್ಟ ಆಯಿತು, ಕಲರೆಲ್ಲ ಅಲ್ಲ. ಮೆಟೀರಿಯಲ್ ವಾಸ್ ಸೋ ಗುಡ್. ಬಟ್ ನಾನೇನು ತೊಗೊಂಡಿಲ್ಲ ಇದನ್ನು ಕೂಡ. ಎಸ್, ಇದೆ ನನ್ನ ಫೇವ್ರೆಟ್ ಸ್ಯಾರಿ. ಅಲ್ಲಿ ನೋಡೋದ್ರಲ್ಲಿ ಇದು ತುಂಬ ಇಷ್ಟ ಆಯಿತು. ಬಟ್ ಯಾಕೆ ತೊಗೊಂಡಿಲ್ಲ ನನಗೂ ಗೊತ್ತಿಲ್ಲ. ಬಟ್ ಇದು ಜಸ್ಟ್ 800 ರುಪೀಸ್ ಅಷ್ಟೇ. 800 ಅವ್ರು 820 ಏನೋ ಹೇಳಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ನಂಗೆ ಕಲರ್ಸ್ ಕೂಡ ತೆಗೆಸ್ದೆ, ನಂಗೆ ಬೇಕಾಗಿರೋ ಕಲರ್ ಏನಾದರೂ ಸಿಕ್ಕರೆ ತೊಗೊಳ್ಳೋಣ ಅಂತ. ಲೈಕ್ ನಾನು ಪರ್ಟಿಕ್ಯುಲರಾಗಿ ಈ ಕಲರ್ ಅಂತ ಫಿಕ್ಸ್ ಆಗೋದ್ರೆ ಅದೇ ಕಲರೇ ತೊಗೊಳೋದು ಜನರಲಾಗಿ, ಇಲ್ಲಾಂದರೆ ಬೇರೆ ಯಾವ ಕಲರು ತೊಗೊಳ್ಳಲ್ಲ. ಆ್ಯಂಡ್ ಅಲ್ಲಿ ಬಂದು ದೇವ್ರಿಗೆ ಅಂತ ನೋಡ್ತಾಯಿದ್ರು, ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿರೋದು ನೋಡ್ತಾಯಿದ್ರು ಅವರೆಲ್ಲ. ಬಟ್ ನಾನು ಡೈಲಿ ವೇರ್ ಪರ್ಪಸ್ಸಿಗೆ ನೋಡ್ತಾಯಿದ್ದೆ. ಇದರಲ್ಲಿ ಇವರು ಇಷ್ಟೊಂದು ತೋರಿಸಿದ್ರು. ನನಗೆ ಕಲರ್ ಕಾಂಬಿನೇಷನ್ ಒಂದೊಂದು ಇಷ್ಟ ಆಯಿತು, ಅದ್ರದ್ದು ಮೆಟೀರಿಯಲ್ ಇಷ್ಟ ಆಗಿಲ್ಲ. ಒಂದೊಂದು ಮೆಟೀರಿಯಲ್ ಇಷ್ಟ ಆದರೆ ಕಲರ್ ಕಾಂಬಿನೇಷನ್ ಇಷ್ಟ ಆಗಿಲ್ಲ. ಇದು ಚೆನ್ನಾಗಿತ್ತು, 1800 ರುಪೀಸ್ ಇದು. ಬಟ್ ಅದೇನಂತಾರೆ, ಪ್ಲೀಟ್ಸ್ ಅಷ್ಟು ಬೇಗ ಕೂತ್ಕೊಳ್ಳಲ್ಲ ಅಂತ ಅಂದರು ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಈ ಬ್ಲೂ ಕಲರ್ ಮಾತ್ರ ನನಗೆ ಬಿಡೋಕ್ಕೆ ಮನಸ್ಸಿಲ್ಲ, ಆದರೆ ನನ್ನ ಹತ್ರ ಬ್ಲೂಸ್ ತುಂಬ ಇದೆ ಅಂತ ತೊಗೊಂಡಿಲ್ಲ. ಅದರಲ್ಲಿ ಅವರು ಗ್ರೀನ್ ತೋರಿಸಿದ್ರು, ಗ್ರೇ ತೋರಿಸಿದ್ರು, ಎಷ್ಟೊಂದು ಕಲರ್ ತೋರಿಸಿದ್ರು. ಬಟ್ ನನ್ನ ಹತ್ರ ಒಂದೊಂದು ಕಲರಲ್ಲಿ ಆಲ್ರೆಡಿ 3 ಸ್ಯಾರಿ ಮೇಲೆ ಇರುತ್ತೆ, ಅದಕ್ಕೆ ನಂಗೆ ಅದನ್ನು ತೊಗೋಬೇಕಂತ ಅನಿಸ್ಲಿಲ್ಲ. ಲೈಕ್ ಬಿಡಲೇಬಾರ್ದು ಈ ಸೀರೆ, ಮತ್ತೆ ಸಿಗೋಲ್ಲ ಅಂದರೆ ಒಬ್ವಿಯಸ್ಲಿ ಬಿಡೋಲ್ಲ ನಾನು. ಬಟ್ ನಾರ್ಮಲ್ಲಾಗಿತ್ತು ಅಂದರೆ ನನಗೇನಷ್ಟು ಇಷ್ಟ ಆಗೋಲ್ಲ, ತುಂಬ ಚೆನ್ನಾಗಿರ್ಬೇಕಿತ್ತು ನನಗೆ. ಬಟ್ ಆ ಸತಿ ಯಾಕೂ ಇರಲಿಲ್ಲ. ಲೈಕ್ ಎಲ್ಲ ತೊಗೊಂಬಿಟ್ಟಿದ್ರು ಅನಿಸುತ್ತೆ ಜನ, ಅಷ್ಟೊಂದು ಜನ ಇದ್ರಲ್ಲ, ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅನಿಸುತ್ತೆ ಸ್ಟಾಕ್ಸು. ಆಮೇಲೆ ಬ್ಲ್ಯಾಕಲ್ಲಿ ಹುಡುಕ್ತಾ ಇದ್ದಿದ್ದರಿಂದ ಬ್ಲ್ಯಾಕ್ ಒಂದು ತೆಗೆಸ್ದೆ. ಬಟ್ ನಂಗೆ ಅದು ಇಷ್ಟ ಆಗಿಲ್ಲ, ಮೆಟೀರಿಯಲ್ಲೇ ಚೆನ್ನಾಗಿರಲಿಲ್ಲ ಸ್ವಲ್ಪನೂ. ಸೊ ಆಮೇಲೆ ಮತ್ತೆ ಈ ಬ್ಲೂ ಕಲರ್ನ ಹಿಡ್ಕೊಂಡೆ, ಮೇ ಬಿ ಒಂದು 10 ಸತಿ ಹಿಡ್ಕೊಂಡಿರ್ತೀನಿ. ಬಟ್ ಫೈನಲಾಗಿ ತೊಗೊಂಡಿಲ್ಲ. ನೆಕ್ಸ್ಟ್ ಈ ಬ್ಲ್ಯಾಕ್ ಕಲರ್ ತೆಗೆದು ತೋರಿಸಿದ್ರು, ನಂಗೆ ನೋಡ್ತಿದ್ದಂಗೆ ಇಷ್ಟ ಆಗಿಲ್ಲ, ಅದು ಮೆಟೀರಿಯಲ್ಲೇ ಚೆನ್ನಾಗಿರಲಿಲ್ಲ. ಬಟ್ ಅದೆಲ್ಲ 750, 600, 650 ಆ ರೇಂಜಲ್ಲಿತ್ತು. ಬಟ್ ನನಗೇನಂತೇನು ಇಷ್ಟ ಆಗಿಲ್ಲ.
ನೆಕ್ಸ್ಟ್ ಬಂದು ಅದು ಕಾಟನ್ ಥರದ್ದು ಯಾವುದೋ ಅಂಕಲ್ ತೊಗೊಳಕ್ಕೆ ಬಂದಿದ್ದರು. ಸೊ ಅವ್ರು ನೋಡುವಾಗ ಚೆನ್ನಾಗಿತ್ತು ಅಂತ ನಾವು ಇಸ್ಕೊಂಡು ನೋಡಿದ್ರಿ. ಚೆನ್ನಾಗಿತ್ತು ಇದು. ಲೈಕ್ ಯಾರಿಗಾದ್ರೂ ಅಜ್ಜಿಗಳಿಗೆಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಹುಡುಗಿರು ಕೂಡ ಕಾಟನ್ ಯೂಸ್ ಮಾಡ್ತಾರೆ, ಅವ್ರಿಗೂ ಚೆನ್ನಾಗಿರುತ್ತೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು ನೋಡೋಕ್ಕೆಲ್ಲ, ಇಷ್ಟು ಚೆನ್ನಾಗಿತ್ತು. ಸುಮ್ಮನೆ ಅವ್ರು ನೋಡ್ತಿದ್ರಲ್ಲ ಅಂಕಲ್ ಅಂತ ನಾವು ಇಸ್ಕೊಂಡು ನೋಡಿದ್ವಿ ಅಷ್ಟೇ. ಇದೆಲ್ಲ ನಾವು ತೆಗ್ಸಿದ್ದಿದ್ದು ಸೀರೆ. ಇಷ್ಟರಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ. ಬಟ್ ಎಂಡ್ ಆಫ್ ದಿ ಡೇ ಏನಂದರೆ ನಾವು ಇಲ್ಲಿ ಯಾವುದೂ ತೊಗೊಳ್ಲಿಲ್ಲ ಅಷ್ಟೆ. ಬಿಕಾಸ್ ನಾವು ಅಂದ್ಕೊಂಡು ಹೋಗಿದ್ದಿದ್ದು ಶಾಪ್ ಅಲ್ಲ ಅನಿಸುತ್ತೆ, ಅದಕ್ಕೆ ನಮಗೆ ಅಷ್ಟು ಇಷ್ಟ ಆಗಿಲ್ಲ ಸೀರೆ ಯಾವುದು. ಸೊ ನಮ್ಮ ಮಮ್ಮಿ ನೋಡಿದ್ರು ಆ ಗ್ರೀನ್ ಕಲರ್ದು ಏನೋ ಅಷ್ಟು ಇಷ್ಟ ಆದರೆ ತೊಗೊಳಕ್ಕೆ, ಮೇ ಬಿ ಏನು ಅಷ್ಟು ಇಷ್ಟ ಆದಂಗಿಲ್ಲ, ಅದಕ್ಕೆ ತೊಗೊಳ್ಲಿಲ್ಲ ಅದು. ನೆಕ್ಸ್ಟ್ ನಾವು ಹೋದ್ರಿ ಸುದರ್ಶನ್ ಸಿಲ್ಕ್. ಅಲ್ಲಿ 50% ಏನೇನೋ ಆಫ್ ಅಂತ ಹಾಕಿದ್ರು. ಸೊ ಒಳಗಡೆ ಹೋಗ್ತಿದ್ದಂಗೆ ನಂಗೆ ಗೊತ್ತಿಲ್ಲ ವಿಡಿಯೋ ಅಲ್ಲೋ ಇದೆಯಲ್ಲೋ, ಸುಮ್ಮನೆ ಹಂಗೆ ನಮ್ಮ ಮಮ್ಮಿ ನೋಡುವಾಗ ಸರಿಯಾಗಿ ಸ್ವಲ್ಪ ಹಂಗೆ ಮಾಡಿಕೊಂಡೆ ಅಷ್ಟೇ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಜೋಡಿಸಿರ್ತಾರೆ. ಸಿಕ್ಕಾಪಟ್ಟೆ ಜನ ಇದ್ದರು. ಸುದರ್ಶನಲ್ಲಿ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ನಾವಲ್ಲೂ ಏನೂ ತೊಗೊಂಡಿಲ್ಲ, ಹೊರಗಡೆ ಬಂದುಬಿಟ್ರಿ. ಹೊರಗಡೆ ಹೋಗ್ತಾ ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗ್ತಾಯಿದ್ದೆ ಅಷ್ಟೇ. ಬಿಕಾಸ್ ಜನ ಜಾಸ್ತಿ ಇದ್ದಿದ್ದರಿಂದ ನಾನು ಎಲ್ಲಿ ವೀಡಿಯೋ ಮಾಡ್ಕೊಂಡಿದ್ರು ಎಷ್ಟೊಂದು ಆಲ್ರೆಡಿ ಎಡಿಟ್ ಮಾಡಿಬಿಟ್ಟಿದ್ದೀನಿ. ಲೈಕ್ ಅಲ್ಲ ಅವರೇ ಕಾಣಿಸ್ತಿದ್ದಾರೆ, ನಂಗೆ ಅಲ್ಲಿ ಪ್ರಾಡಕ್ಟ್ ಏನೂ ಕಾಣ್ತಾನೇ ಇರಲಿಲ್ಲ. ಅದಕ್ಕಾಗಿ ನಾನು ಅದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಸುಮ್ಮನೆ ಹಿಂಗೆ ಪಕ್ಕದಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿಸ್ತಿದ್ದೆ ಅಷ್ಟೇ. ಅಲ್ಲಿ ಚಪ್ಪಲ್ಸ್ ಇತ್ತು. ಸೊ ಹಾಗೆ ಏನೇನು ಕಾಣುತ್ತೆ ಅಂತ ನೋಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಎಲ್ಲ ಜನ ಅಡ್ಡ ಇದ್ದಿದ್ದರಿಂದ ಏನೂ ಸರಿಯಾಗಿ ಕಾಣಿಸ್ಲಿಲ್ಲ ನನಗೇ. ಸೊ ನಾವು ನೆಕ್ಸ್ಟ್ ಹೋಗ್ತಾರದು ಬಂದ್ಬಿಟ್ಟು ಜುವೆಲ್ಸ್ ಏನಾದ್ರು ತೊಗೊಳ್ಳೋಣ ಅಂತ. ಬಿಕಾಸ್ ಸ್ಯಾರಿ ನಮಗೆ ಇಲ್ಲಿ ಸೆಟ್ ಆಗಿಲ್ಲ. ಫ್ಯೂಚರಲ್ಲಿ ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ಬೇರೆ ಶಾಪ್ ಇತ್ತು, ಅಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ಇಲ್ಲಿ ಸುಮ್ಮನೆ ಹೋಗ್ತಾಯಿದ್ದೀವಿ. ನೀವು ನೋಡ್ಬೋದು ಅಲ್ಲಿ ಬ್ಲೌಸಸ್ ಕಾಣಿಸ್ತಾಯಿತ್ತು ರೆಡಿಮೇಡ್ದು. ಬಟ್ ರೆಡಿಮೇಡ್ದು ಅಷ್ಟು ಫಿಟ್ಟಿಂಗ್ ಇರೋಲ್ಲ ಅಂತ ನಾನು ತೊಗೊಂಡಿಲ್ಲ. ಬಟ್ ಫಸ್ಟ್ ಅಂದ್ಕೊಂಡಿದ್ದೆ ತೊಗೊಬೇಕು ಅಂತ. ಅಲ್ಲಿ ನೋಡ್ತಿದ್ರೆ ಏನು ಅನ್ನಿಸ್ಲಿಲ್ಲ, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಸೊ ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಬಂದುಬಿಟ್ಟು ಇದು ತೋರಣ ಥರ ಎಲ್ಲ ಕಾಣಿಸ್ತು. ಆಮೇಲೆ ಇದೆಲ್ಲ ದೇವ್ರದ್ದು ಆಕ್ಸೆಸರೀಸ್. ಲೈಕ್ ಅಲ್ಲಿ ಏನೇನೋ ಇತ್ತು, ದೇವ್ರ ಮೇಲೆ ತೆಂಗಿನಕಾಯಿಗೆ ಇಡೋದು, ಆಮೇಲೆ ಮುಖವಾಡದ್ದು ಮೇಲೆಲ್ಲ ಏನೇನು ಇಡೋದು ಅದೆಲ್ಲ ಇತ್ತು. ಬಟ್ ಏನೂ ತೊಗೊಂಡಿಲ್ಲ. ಅದೇ ಪಕ್ಕದಲ್ಲಿ ಶಾಪಲ್ಲಿ ಇದೆಲ್ಲ ಸರಗಳೆಲ್ಲ ಸೆಟ್ ಇತ್ತು. ನನಗೆ ಈ ಸರ ನೋಡ್ತಿದ್ದಂಗೆ ಅನ್ನಿಸ್ತಿತ್ತು. ಒಂದು ಸೀಸನಲ್ಲಿ ಲೈಕ್ ಒಂದು ಕಾಲದಲ್ಲೆಲ್ಲ ರೆಂಟಿಗೆ ತೊಗೊಂಡು ಯೂಸ್ ಮಾಡಿ ಮತ್ತೆ ಕೊಟ್ಬಿಡ್ತಿದ್ರು. ಇವಾಗ ಹೆಂಗಾಗೋಗಿದೆ ಅಂದರೆ ಎಲ್ಲ ಓನಾಗೆ ಪರ್ಚೇಸ್ ಮಾಡಿಬಿಡ್ತವ್ರೆ ಹಾಗೆ. ಸೊ ಇಲ್ಲೆಲ್ಲ ಬ್ಯಾಗ್ಗಳಿತ್ತು. ಏನೇ ನೋಡಲಿ ಸಿಟಿಲಿ ಹೋದಾಗ ಬ್ಯಾಗ್ ಕಡೆ ಒಂದು ಕಣ್ಣು ಹೋಗಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ರಾಜ ಮಾರ್ಕೆಟ್ ಎಂಟರ್ ಆದ್ರಿ. ಬಿಕಾಸ್ ನಾನು ಚೈನ್ ತೊಗೋಬೇಕಂತ ಅಂದ್ಕೊಂಡಿದ್ದೆ ಆರ್ಟಿಫಿಷಿಯಲ್ದು. ಅದಕ್ಕಾಗಿ ಒಳಗಡೆ ಹೋದ್ರಿ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಹೋಗಿ ಹುಡುಕಿದ್ರು ಅಂಗಡಿ. ಬಿಕಾಸ್ ಅದು ಎಲ್ಲೋ ಮರ್ತೋಗ್ಬಿಟ್ಟಿದ್ರಿ. ಸೊ ನಮ್ಮಮ್ಮ ಹೋಗಿ ಹುಡುಕಿದ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ರಿಟರ್ನ್ ಗಿಫ್ಟ್ ಪರ್ಪಸ್ಗೆ ಯೂಸ್ ಮಾಡೋದು. ನಾನು ಒಂದು ಕೇಳಿದೆ ಸಿಂಗಲ್ ಪೀಸ್ ಒಂದು ತೊಗೊಳ್ಳೋಣ ಅಂತ, 250 ಹೇಳಿದ್ರು. ಅದಕ್ಕೆ ತೊಗೊಂಡಿಲ್ಲ. ಸೊ ನಾವು ಫಸ್ಟ್ ಹೋಗಿದ್ದು ಈ ಶಾಪ್ಗೆ. ಬಿಕಾಸ್ ನಾನು ಆಲ್ಮೋಸ್ಟ್ ಎಲ್ಲ ಆರ್ಟಿಫಿಷಿಯಲ್ದು ಇದೇ ಅಂಗಡೀಲಿ ತೊಗೊಳ್ಳೋದು. ನನಗೆ ಇದು ನೋಡ್ತಿದ್ದಂಗೆ ನವರತ್ನದು ಇಷ್ಟ ಆಯಿತು. ಬಟ್ ನಾನು ಯಾಕೆ ಅದು ತೊಗೊಂಡಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಶಾಪಲ್ಲಿ ನಂಗೆ ಯಾವ್ದು ನೋಡಿದ್ರೂ ಎಲ್ಲ ಇಷ್ಟ ಆಗುತ್ತೆ. ಲೈಕ್ ನಾನು ಎವ್ರಿ ಟೈಮ್ ಆರ್ಟಿಫಿಷಿಯಲ್ ತೊಗೊಳಕ್ಕೆ ಹೋಗ್ತೀನಲ್ಲ, ಅವ್ರು ತೆಗೆಯೋದೆಲ್ಲ ನನಗೆ ಇಷ್ಟ ಆಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರೆ ನಾನು ಎಲ್ಲ ತೊಗೊಂಡಿಲ್ಲ. ಬಿಕಾಸ್ ನನ್ನ ಹತ್ರ ಸುಮಾರು ಇದೆ ಆಲ್ರೆಡಿ, ನಾನು ಹಾಕೋದೇ ಇಲ್ಲ ಅಂತ. ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನಂಗೆ ಫಸ್ಟದು ಈ ಪರ್ಲ್ ಟ್ರೈ ಮಾಡಬೇಕಂತ ಅನ್ನಿಸ್ತು, ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅವ್ರು ಹೇಳ್ತಿದ್ರು ಲೈಕ್ ಫುಲ್ ಹಾಕ್ಕೊಂಬಿಡಿ, ಹಂಗೆ ಇಟ್ಕೊಂಡ್ರೆ ಗೊತ್ತಾಗಲ್ಲ ಅಂತೆಲ್ಲ. ಬಿಕಾಸ್ ನನಗೇನು ಹಾಕ್ಕೊಂಡು ನೋಡೋಕ್ಕೆ ಇಷ್ಟ ಇರಲಿಲ್ಲ. ನಂಗೆ ಇಟ್ಕೊಂಡು ನೋಡ್ತಿದ್ದಂಗೆ ನಂಗೆ ಇದು ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಸೊ ಅವ್ರು ಹೇಳಿದ್ರಲ್ಲ ಹಾಕ್ಕೊಂಡು ನೋಡೋಕ್ಕೆ ಅಂತ ಹಾಕ್ಕೊಂಡು ನೋಡಿದೆ. ಬಟ್ ನಾನು ಇದೇನು ತೊಗೊಂಡಿಲ್ಲ. ಬಿಕಾಸ್ ನನ್ನ ಹತ್ರ ವೈಟ್ ಆಲ್ಮೋಸ್ಟ್ ಇದೆ, ಅದಕ್ಕೆ ಇದೊಂದು ತೊಗೊಂಡಿಲ್ಲ. ಬಟ್ ನನಗೆ ನೆಕ್ಸ್ಟ್ ಅರ್ಥ ಆಗಿದೆ ಏನಂದರೆ, ನೆಕ್ಸ್ಟ್ ಟೈಮ್ ಹೋಗ್ಬೇಕಂದ್ರೆ ಈ ಥರ ಫ್ರೀ ಹೇರ್ಸಲ್ಲಿ ಹೋಗ್ಬಾರ್ದು, ಈ ಥರ ಟ್ರಯಲ್ ಮಾಡಬೇಕು ಅಂದರೆ ಅಂತ. ಸೊ ನೆಕ್ಸ್ಟ್ ಈ 2 ಲೇಯರ್ಸ್ ನೋಡಿದೆ. ಬಟ್ 2 ಲೇಯರ್ಸ್ ಕೂಡ ನನ್ನ ಹತ್ರ ಇತ್ತು, ಅದಕ್ಕೆ ತೊಗೊಂಡಿಲ್ಲ. ಸೊ ನಿಮ್ಗೆ ಹಾಗೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಥರ ಡಿಸೈನ್ ಕೂಡ ಇತ್ತು. ಸಿಂಗಲ್ ಲೇಯರ್, ಡಬಲ್ ಲೇಯರು, ಮತ್ತು ಡೈಮಂಡ್ ಕಟ್ ಥರ ಆ ಥರ ಎಲ್ಲ. ಆಮೇಲೆ ಕಲ್ಲು ಬದಲಾಯಿಸ್ತಾರಲ್ಲ. ಸೊ ಇದು ನಾನು ಇಟ್ಕೊಂಡು ನೋಡ್ತಿರೋದು ಇದೆಯಲ್ಲ, ಇದು 1200 or 900 ಹೇಳಿದ್ರು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇದು ಪೀಚ್ ಕಲರಲ್ಲಿತ್ತು, ಮಿಂಟ್ ಗ್ರೀನಲ್ಲೂ ಇತ್ತು. ಆ್ಯಂಡ್ ಇದು ನೋಡ್ಬೋದು ಲೈಕ್ ಮಿನಿ, ಅದೇನಂತಾರೆ, ಪದ್ಕದ ಚೈನ್ ಥರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇದು. ಬಟ್ ನನ್ನ ಹತ್ರ ಇದೆ ಈ ಥರದ್ದು, ಆಲ್ರೆಡಿ ನೀವು ವೀಡಿಯೋಲ್ಲಿ ನೋಡಿರ್ತೀರ. ಸೊ ಅದಕ್ಕಾಗಿ ಇದನ್ನು ತೊಗೊಂಡಿಲ್ಲ. ನಾನು ಏನು ತೊಗೊಂಡೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ನಾನು ಹೇಳೋದ್ನಲ್ಲ ಗ್ರೀನ್ ಕಲರ್ ಒಂದು. ಬಟ್ ಇದು ಇಷ್ಟ ಆಯಿತು. ಬಟ್ ಇದು ರಿಸೆಪ್ಷನ್ಗೆಲ್ಲ ಸೆಟ್ ಆಗುತ್ತೆ. ಲೈಕ್ ಡೈಲಿ ಅವ್ರ ಪೂಜೆ ಇನ್ನೊಂದು ಮತ್ತೊಂದು ಸೆಟ್ ಆಗುತ್ತೋ ಇಲ್ಲೋ ಅಂತ ಅನಿಸ್ಲಿಲ್ಲ. ಅದಕ್ಕೆ ನಾನು ಇದೇನು ತೊಗೊಂಡಿಲ್ಲ. ಇವರು ಎಲ್ಲದಕ್ಕೂ ಒಂದೊಂದು ಜ್ಯುವೆಲ್ ಅಂಗಡಿ ಹೇಳ್ತಿದ್ರು. ಲೈಕ್ ಇದು ಮಲಬಾರ್ದು, ಇದು ತನಿಷ್ ಡಿಸೈನ್ ಅಂತೆಲ್ಲ. ಅದಕ್ಕೆ ಅಲ್ಲಿ ನಗು ಬರ್ತಾಯಿತ್ತು. ಸೊ ನೆಕ್ಸ್ಟ್ ಟ್ರೈ ಮಾಡೋದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು.
ಲೈಕ್ ಅದು ಯಾಕೆ ಮಿಸ್ ಮಾಡ್ಕೊಂಡೆ ಅಂತ ಗೊತ್ತಿಲ್ಲ. ಮನೆಗೆ ಬಂದು ವೀಡಿಯೋ ಎಡಿಟ್ ಮಾಡೋವಾಗ ನೋಡಿಕೊಂಡೆ, ಸೀರಿಯಸ್ಲಿ ಇದೆಷ್ಟು ಚೆನ್ನಾಗಿತ್ತು. ಲೈಕ್ ನಂಗೆ ಫಸ್ಟಿಂದ ಇಂಥದ್ದು ಗೋಲ್ಡಲ್ಲಿ ತೊಗೊಬೇಕು ಅಂತ ಆಸೆ ಇತ್ತು, ಬಟ್ ನಾನು ತೊಗೊಂಡಿರಲಿಲ್ಲ ಯಾವತ್ತೂ. ಲೈಕ್ ಬೀಡ್ಸ್ಗೆಲ್ಲ ಎಕ್ಸ್ಟ್ರಾ ಯಾಕೆ ಸುಮ್ಮನೆ ಅಂತ. ಬಟ್ ಅದು ಯಾಕೆ ಮಿಸ್ ಮಾಡ್ಕೊಂಡೆ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋದಾಗನ ಸರಿ ಅದನ್ನು ತೊಗೊತೀನಿ. ಸೀರಿಯಸ್ಲಿ ನಂಗೆ ಅದು ಅಷ್ಟು ಇಷ್ಟ ಆಯಿತು. ಇದು ಬಂದು ಮಲಬಾರ್ ಡಿಸೈನ್ ಅಂತೆ ಅವ್ರು ಹೇಳಿದ್ರು. ಇದು ಅವ್ರದ್ದೇನೆ ಇನ್ನೊಂದು ಅಂಗಡಿ ಇದೆ, ಒಂದು ಸರ್ತಿ ನೋಡ್ಕೊಂಬನ್ನಿ ಅಂದರು ಅಂತ ಬಂದ್ವಿ. ಬಟ್ ಅಲ್ಲಿ ನೋಡಿದ್ದಕ್ಕೆ ನನಗೆ ಇದು ಅವ್ರದ್ದೇ ಅಂಗಡಿ ಆದರೂ ನನಗೇನು ಅಷ್ಟಕ್ಕಷ್ಟೇ ಅನ್ನಿಸ್ತಿತ್ತು. ಯಾವ್ದು ತೋರಿಸಿದ್ರು ನನಗೆ ಇಲ್ಲಿ ಇಷ್ಟನೇ ಆಗ್ತಿಲ್ಲ, ಅಲ್ಲಿ ಎಲ್ಲ ಇಷ್ಟ ಆಗ್ತಿತ್ತು. ಸೊ ಓಕೆ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ನೋಡಿದೆ. ನೀವು ನೋಡ್ತಿರ್ಬೋದು ಅಲ್ಲಿ ಯಾವ್ಯಾವ ಥರ ಸಿಗುತ್ತೆ ಅಂತ. ಯಾವುದಕ್ಕೂ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಬಿಕಾಸ್ ನಾನು ದೊಡ್ಡದಕ್ಕೆ ಎಲ್ಲ ಪ್ರೈಸಸ್ ಕೇಳಲಿಲ್ಲ, ಚಿಕ್ಕದು ಮಾತ್ರ ಬೇಕಿತ್ತು. ಇಲ್ಲಿಂದ ನಾವು ರತ್ನಂ ಸಿಲ್ಕಿಗೆ ಹೊರಟ್ರಿ ಸ್ಯಾರಿಗಾಗಿ. ಸೊ ರೀಚ್ ಆಗಿದ ತಕ್ಷಣ ಅಲ್ಲಿ ಕೇಳಿದೆ ಎಂಟ್ರೆನ್ಸಲ್ಲೇ ವೀಡಿಯೋ ಅಲೋ ಇದೆಯಾ ಅಂತ. ಅವ್ರು ವೀಡಿಯೋ ಅಲೋ ಇಲ್ಲ ಅಂದರು. ಅದಕ್ಕಾಗಿ ಸುಮ್ಮನೆ ಹಂಗೆ ತೋರಿಸೋಣ ಹೋಗಿರೋದಕ್ಕಾಗಿ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಮಾಡಿಕೊಂಡೆ ಇಷ್ಟೇ. ನೀವು ಇಲ್ಲೂ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಅಷ್ಟೇ ಗೈಸ್. ಈಗ ಎಲ್ಲ ಎಷ್ಟೆಷ್ಟು ಅಂದರೆ ಅಲ್ಲಿದ್ದವರೆಲ್ಲ ಒಂದು 5-10 ಕೈಯಲ್ಲಿ ಹಿಡ್ಕೊಂಡೇ ಇದ್ರು. ಇದರಲ್ಲಿ ಎಷ್ಟು ತೊಗೊತಾರೋ ಗೊತ್ತಿಲ್ಲ, ಬಟ್ ಎಲ್ಲರೂ ಅಷ್ಟಷ್ಟು ಹಿಡ್ಕೊಂಡಿದ್ರು. ನಾನು ಒಂದು 3 ಸ್ಯಾರಿ ತೊಗೊಂಬಂದಿದ್ದೀನಿ, ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಾಗಿದ ತಕ್ಷಣ ಮತ್ತೆ ನಾವು ಮನೆಗೆ ಬಂದುಬಿಟ್ವಿ. ಸೊ ಮನೆಗೆ ಬಂದಮೇಲೆ ಮತ್ತೆ ಈವ್ನಿಂಗು ನಾವು ವೆಸ್ಟ್ ಸೈಡಲ್ಲಿ ಸೇಲ್ ಇದಲ್ಲ ಅಂತ ಅಲ್ಲಿಗೆ ಹೊರಟ್ವಿ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಸೇಲ್ ಅಂತ ಎಲ್ಲ ಆ್ಯಾವ್ರೇಜ್ ಪ್ರಾಡಕ್ಟಿಗೆ ಮಾತ್ರ ಸೇಲ್ ಇತ್ತು. ತುಂಬ ಚೆನ್ನಾಗಿರೋದಕ್ಕೆಲ್ಲ ಯಾವುದು ಸೇಲ್ ಇರಲಿಲ್ಲ. ಬಟ್ ಯಾವತ್ತೂ ಹೋಗಿರಲಿಲ್ಲಲ್ಲ ಅಂದ್ಬಿಟ್ಟು ಹೋಗಿದ್ದೆ ಅಷ್ಟೇ. ನನಗೇನು ಅಷ್ಟು ಪ್ರಾಡಕ್ಟ್ ಇಷ್ಟ ಆಗಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಅಲ್ಲೂ ಅವರು ವೀಡಿಯೋ ಅಲ್ಲೋ ಇಲ್ಲ ಅಂದರು. ವೀಡಿಯೋ ಒಳಗಡೆ ಅಲ್ಲೋ ಇಲ್ಲ ಅಂದ್ರೇನು, ನಾವು ಹೊರಗಡೆನ ನಾನು ತೋರಿಸೋಣ ಅಂದ್ಕೊಂಡು ಅಲ್ಲಿ ಏನೇನಿತ್ತು ಹೊರಗಡೆ ಒಂದು ಲೈನಲ್ಲಿ ಒಂಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇಲ್ಲಾಗಿದ ತಕ್ಷಣ ಪಕ್ಕದಲ್ಲೇ ಜೋಡಿ ಇತ್ತು, ಹೋದೆ. ಇದು ಔಟ್ಲೆಟ್ ಆಗಿರಲಿಲ್ಲ, ಅದಕ್ಕಾಗಿ ಕಲೆಕ್ಷನ್ ಅಷ್ಟಿರಲಿಲ್ಲ. ಇದು ಮುಗಿದ ತಕ್ಷಣ ಆಬ್ವಿಯಸ್ಲಿ ಸಾಕಾಗಿತ್ತು. ಆ್ಯಂಡ್ ಆಗಿರೋ ಶ್ರಾವಣ ನಾವು ವೆಜ್ ಊಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಈ ಹೋಟೆಲಿಗೆ ಬಂದ್ರಿ. ಇದು ನಾವು ಸುಮಾರು ಸತಿ ಇಲ್ಲಿಗೆ ಹೋಗೋದು. ನನಗೆ ಯಾಕೋ ಅಷ್ಟೊಂದು ಹಶ್ವಾಗ್ತಿರಲಿಲ್ಲ, ಸೊ ನಾನು ಮಸಾಲೆ ಪೂರಿ ತೊಗೊಂಡೆ. ಆ್ಯಂಡ್ ನನ್ನ ತಂಗಿ ನಮ್ಮ ಮಮ್ಮಿ ಎಲ್ಲ ಸೇರಿ ರೋಟಿ, ಆಮೇಲೆ ಇನ್ನೊಂದು ಅದೇನೋ ದಾಲ್ ಥರ ತೊಗೊಂಡಿದ್ರು, ನನಗೆ ಗೊತ್ತಿಲ್ಲ ಅದು ಸಮ್ ದಾಲ್. ಸೊ ಅದಾದಮೇಲೆ ಪನ್ನೀರ್ ಕಬಾಬ್, ಜೀರಾ ರೈಸ್ ಎಲ್ಲ ತೊಗೊಂಡು ತಿಂದು ಮನೆಗೆ ಹೊರಟಿ ನಮ್ಮ ಸಂಡೇನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಬಂದು ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.